ಸಾಧಿಸ್ತೀನಿ. ಫೋನ್ ಬೇರೆ ಒಳಗಡೆ ಇಟ್ಟಿದ್ದೀನಿ. ಫೋನ್ ಹತ್ರನೇ ಇರಬೇಕು. ಪ್ರೀತಮ್ ಯಾವಾಗ್ಲಾದ್ರೂ ನನಗೆ ಫೋನ್ ಮಾಡಬಹುದು. ಮೊದಲು ಪ್ರೀತಮ್ ಜೊತೆ ಮಾತಾಡಬೇಕು. ಹೋಗು ಹೋಗು, ಪ್ರೀತಮನ್ ಫೋನು ಇನ್ಮೇಲೆ ನಿನ್ನ ಫೋನಿಗೆ ಬರೋದೇ ಇಲ್ಲ. ನೀನು ಶಂಕರನಿಗೆ ಮೋಸ ಮಾಡಿ ಅವನ ಪ್ರಾಪರ್ಟಿನ ನೀನ್ ಕಿತ್ಕೊಂಡೆ. ಇವಾಗ ಆ ನಿನ್ನ ಪ್ರಾಪರ್ಟಿನ ಪ್ರೀತಮ್ ನಿನ್ನ ಕೈಯಿಂದ ತುಂಬಾ ಸುಲಭವಾಗಿ ಕಿತ್ಕೊಂಡ್ಬಿಟ್ಟ. ಇನ್ನು ನಿನ್ನ ಕತೆ ಮುಗೀತು. ಅದಕ್ಕೆ ಹೇಳೋದು, ನಾವು ಪ್ರೀತಿಸೋರ್ಕಿಂತಾನು ನಮ್ಮನ್ನ ಪ್ರೀತಿ ಮಾಡೋರ್ ಜೊತೆ ಇರೋದು ತುಂಬಾ ಒಳ್ಳೇದು ಅಂತ. ನಿನಗಿನ್ನು ಉಳಿದಿರೋದು ಎರಡು ದಾರಿ. ಒಂದು ಸಾವು, ಇಲ್ಲದೆ ಇದ್ರೆ ಪಾಪ ಇರೋದಕ್ಕೆ ಜಾಗ ಇಲ್ಲಾಂದ್ರೆ ನನ್ ಜೊತೆ ಬೇಕಾದ್ರೆ ಬಂದ್ರೆ ಇಟ್ಕೋತೀನಿ. ಇನ್ನು ಇವಳ ಗತಿ ನಾ ಘರ್ಕ ನಾ ಘಾಟ್ಕ. ನನ್ನನ್ನೇ ನಾಯಿ ಅಂತೀಯ? ಇದಕ್ಕೆ ಸರಿಯಾಗಿ ಬೆಲೆನ ಕಟ್ಟಿಸ್ಕೋತೀನಿ. ಅಲ್ಲ, ಇಷ್ಟೊತ್ತಿಗಾಗ್ಲೇ ಪ್ರೀತಮ್ ಬರ್ಬೇಕಾಗಿತ್ತು, ಆದ್ರೆ ಬರ್ಲೇ ಇಲ್ಲ. ಫೋನ್ ಕೂಡ ತಾಕ್ತಾನೂ ಇಲ್ಲ. ಇವತ್ತಿಗೆ 10 ದಿನ ಕಳೆದೋಯ್ತು. ಪ್ರೀತಮ್ ಎಲ್ಲಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಕೆಲಸದವನ ಹತ್ರನೇ ವಿಚಾರಿಸ್ಲಾ? ಯಾಕೋ ನಾನು ಎಲ್ಲೋ ಎಡುತ್ತಾ ಇದ್ದೀನಿ ಅಂತ ನನಗನ್ನಿಸ್ತಿದೆ. ಈ ಕೆಲಸದವನ್ನೇ ಕೇಳ್ತೀನಿ, ಎಲ್ಲಿದೆಯಪ್ಪ? ಹೇಳಿ ಮೇಡಮ್. ಏನಿಲ್ಲ, ಪ್ರೀತಮ್ ಸರ್ ಏನಾದ್ರೂ ನಿಮ್ಗೆ ಫೋನ್ ಮಾಡಿದ್ರಾ? ಇಲ್ವಲ್ಲ. ಹೌದಾ? ಹಾಗಿದ್ರೆ ಅವರು ಯಾವ ಊರಿಗೆ ಹೋಗಿದ್ದಾರೆ ಅಂತ ನಿನ್ಗೇನಾದ್ರೂ ಗೊತ್ತಿದೆಯಾ? ಇಲ್ವಲ್ಲ. ಯಾವಾಗ ಬರ್ತಾರ ಅನ್ನೋದಾದ್ರೂ ಗೊತ್ತಿರ್ಬೇಕಲ್ಲ? ಇಲ್ವಲ್ಲ. ಮತ್ತೆ ನಿನಗೆ ಏನ್ ಗೊತ್ತಿದೆಯೋ? ಏನ್ ಕೇಳಿದ್ರು ಗೊತ್ತಿಲ್ಲ ಗೊತ್ತಿಲ್ಲ ಅಂತೀಯ? ಅಯ್ಯೋ ಮೇಡಮ್, ನಾವು ಇಲ್ಲಿ ಕೆಲಸ ಮಾಡೋ ನಾಯಿ ತಾನೆ. ನಮ್ಗೆ ಕೆಲಸ ಮಾಡೋದಷ್ಟೇ ಗುರ್ತು, ಬೇರೆ ವಿಷಯ ಏನು ಗುರ್ತಿರಲ್ಲ. ಇವನ್ಯಾಕೋ ನನ್ನ ಮಾತನ್ನ ನನಗೆ ತಿರುಗಿಸ್ತಿದ್ದಾನೆ. ಗೊತ್ತಿಲ್ಲ ಅಂದ್ಮೇಲೆ ಇಲ್ಲಾಕ್ ನಿಂತಿದ್ಯಾ? ಹೋಗೋ, ಕೆಲಸ ನೋಡು. ಸಾರಿ ಮೇಡಮ್. ಪ್ರೀತಮ್ ಯಾಕೆ ಹೀಗ್ ಮಾಡಿದ? ಇಷ್ಟೊತ್ತಿಗಾಗ್ಲೇ ಬರ್ಬೇಕಾಗಿತ್ತು. ಏನ್ ಮಾಡ್ಲಿ ಅನ್ನೋದು ಗೊತ್ತಾಗ್ತಿಲ್ಲ. ಇಲ್ಲಿ ಬೇರೆ ಹೊರಗಡೆ ಹೋಗ್ಬೇಡ ಅಂತ ಹೇಳಿದಾನೆ ಪ್ರೀತಮ್. ಇದಕ್ಕಿಂತ ಒಳ್ಳೇದಂದ್ರೆ ನಾನು ನನ್ನ ಮನೆಯಲ್ಲಿ ಇರೋದೆ. ಇವತ್ತೊಂದಿನ ವೇಟ್ ಮಾಡ್ತೀನಿ. ಒಂದ್ ವೇಳೆ ಪ್ರೀತಮ್ ಬರ್ದೇ ಇದ್ರೆ ಸುಮ್ನೆ ಮನೆಗೆ ಹೋಗ್ಬಿಡ್ತೀನಿ. ಅಲ್ಲಾದ್ರೆ ಸ್ವಲ್ಪ ಫ್ರೀ ಆಗಿರಬಹುದು. ಪ್ರೀತಮ್ ಬರೋವರೆಗೂ ನನ್ನ ಮನೇಲೆ ನಾನು ಇರ್ತೀನಿ. ಹಲೋ ಪ್ರೀತಮ್ ಸಾಬ್ಜಿ. ಏನಾಯ್ತು? ಅವಳು ಏನಾದ್ರೂ ನಿನ್ನ ಕೇಳಿದ್ಲಾ? ಹೌದು, ನೀವ್ ಯಾವಾಗ ಬರ್ತೀರಿ, ಎಲ್ಲಿದ್ದೀರಿ, ಏನಾದ್ರೂ ಫೋನ್ ಮಾಡಿದ್ರಾ, ಹೀಗೆ ಪ್ರಶ್ನೆ ಮೇಲೆ ಪ್ರಶ್ನೆನ ಕೇಳ್ತಾನೇ ಇದ್ರು. ಹೌದಾ? ನೀನೇನ್ ಹೇಳ್ದೆ? ಅರೆ ಸಾಬ್ಜಿ, ನಾನೇನ್ ಹೇಳ್ಬೇಕು? ನೀವೇನ್ ಹೇಳ್ಕೊಟ್ಟಿದ್ರೋ ಅದನ್ನೇ ಹೇಳಿದೆ. ನನಗೆ ಏನು ಗೊತ್ತಿಲ್ಲ ಅಂತ. ಅವಳ ಮೇಲೆ ಒಂದು ಕಣ್ಣಿಟ್ಟಿರು. ಓಕೆ ಸಾಬ್ಜಿ. ನೀವು ಹೂ ಅಂದ್ರೆ ಬರೀ ಕಣ್ಣಲ್ಲ, ಒಂದು ದೊಡ್ಡ CC ಕ್ಯಾಮ್ರಾನೇ ಅವ್ರ ತಲೆ ಮೇಲೆ ಇಟ್ಟು ಬಿಡ್ತೀನಿ. ಅಂತ ದೊಡ್ಡ ಕೆಲಸ ಏನು ಮಾಡ್ಬೇಕಾಗಿಲ್ಲ. ಅವಳು ಅಲ್ಲಿಂದ ಎಲ್ಲೂ ಹೊರಗಡೆ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಓಕೆ ಸಾಬ್ಜಿ. ಅಂದಹಾಗೆ ನಾನು ಹಳೇ ನಂಬರ್ನ ತೆಗೆದು ಹಾಕ್ಬಿಟ್ಟು ಹೊಸ ನಂಬರ್ನ ಯೂಸ್ ಮಾಡ್ತಿದ್ದೀನಿ. ಈ ನಂಬರೇ ನಾನು ಕಾಲ್ ಮಾಡಿರೋದು. ಈ ನಂಬರ್ನ ಸೇವ್ ಮಾಡ್ಕೊ. ಓಕೆ ಸಾಬ್ಜಿ. ಸಾಬ್ಜಿ, ನಂಬರ್ ಅಷ್ಟೇ ಚೇಂಜ್ ಮಾಡಿದೀರಾ ಅಥವಾ ಹುಡುಗಿನೂ? ಬೊಲ್ ನನ್ ಮಗ. ಈ ಪ್ರೀತಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಅಂದ್ರೆ ನನ್ನ ಹೆಂಡತಿ ಕೂಡ ಅಲ್ಲ, ಅದು ನೀನೇ ಅನ್ಸುತ್ತೆ. ಹೌದಾ ಸಾಬ್ಜಿ? ಮತ್ತೆ ಅಲ್ಲೋ, ಫೋನಲ್ಲಿ ಮಾತಾಡ್ತಿದ್ದೀನಿ, ಅದು ಹ್ಯಾಕ್ ಕಂಡು ಹಿಡಿದ್ಯೋ ನಂಬರ್ ಜೊತೆ ಹುಡುಗಿನೂ ಚೇಂಜ್ ಆಗಿದ್ದಾಳೆ ಅಂತ? ನೀವು ಬಿಡಿ ಸಾಬ್ಜಿ, ನಿಮ್ ಲೆವೆಲ್ಲೇ ಬೇರೆ. ಸಾಕು ಹೊಗಳಿದ್ದು. ಅವಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೊ. ಓಕೆ ಸಾಬ್ಜಿ. ಸಾಬ್ಜಿ, ಅದು ಸ್ವಲ್ಪ ಖರ್ಚಿಗೆ. ಆಯ್ತು, ನಾನು ಹೇಳಿಟ್ಟಿರ್ತೀನಿ, ನೀನ್ ಹೋಗಿ ಇಸ್ಕೋ. ಓಕೆ ಸಾಬ್ಜಿ. ಫೋನ್ ಇಡ್ಲಾ? ಹಾ ಸಾಬ್ಜಿ. ಆದ್ರೂ ನಮ್ ಪ್ರೀತಮ್ ಸಾಬ್ಜಿ ತುಂಬಾ ಒಳ್ಳೆಯವರು. ಖುಷಿಯಲ್ಲಿರುವಾಗ ದುಡ್ಡು ಕೇಳಿದ್ರೆ ಇಲ್ಲ ಅನ್ನೋದೇ ಇಲ್ಲ. ಅಲ್ಲ, ಇವತ್ತಿಗೆ ಪ್ರೀತಮ್ ಹೋಗಿ 12 ದಿನ ಆಯ್ತು. ಎಲ್ಲಿದ್ದಾರೆ, ಹೇಗಿದ್ದಾರೆ, ಯಾವಾಗ ಬರ್ತಾರೆ ಅನ್ನೋದೇ ಗೊತ್ತಿಲ್ಲ. ನನಗೆ ಇಲ್ಲಿ ಇದ್ದು ಉಸಿರುಗಟ್ಟದಾಗ ಆಗ್ತಿದೆ. ನಾನಿವತ್ತು ಇಲ್ಲಿಂದ ನನ್ನ ಮನೆಗೆ ಹೋಗ್ಬಿಡ್ತೀನಿ. ಪ್ರೀತಮ್ ಬಂದ್ರೆ ನನ್ನ ಭೇಟಿ ಆಗೋದಕ್ಕೆ ಅಲ್ಲೇ ಬರ್ತಾರೆ. ಹೌದು, ಇದನ್ನ ಬಿಟ್ರೆ ಬೇರೆ ದಾರಿನೇ ಇಲ್ಲ. ಇಲ್ಲಿ ನೋಡಿದ್ರೆ ಯಾರು ಜನನೇ ಕಾಣಲ್ಲ. ಒಬ್ಳೆ ಇದ್ದು ಮಾತು ಕೂಡ ಮರ್ತ್ ಹೋಗ್ತಾ ಇದೆ. ಮೊದ್ಲು ಇಲ್ಲಿಂದ ಹೋಗ್ಬಿಡ್ತೀನಿ. ಹೌದು, ನನಗ್ ಮಾತ್ರ ಇಲ್ಲಿ ಇರೋದಕ್ಕಾಗೋದಿಲ್ಲ. ಒಂಥರ ಉಸಿರುಗಟ್ಟಿ ಸಾಯ್ತಾ ಇದೀನೇನೋ ಅನಿಸುತ್ತೆ. ಸಾರಿ ಪ್ರೀತಮ್, ನಿಮ್ಗೆ ಹೇಳ್ದೆ ನಿಮ್ ಮನೇನ ಬಿಟ್ಟು ಹೋಗ್ತಿದ್ದೀನಿ. ಐ ಆಮ್ ಸೋ ಸಾರಿ. ನನ್ನಿಂದ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಮಸ್ಕಾರ ಸ್ನೇಹಿತರೆ. ಕೆಲವೊಬ್ರು ನಮ್ಮ ಆತ್ಮೀಯ ಸ್ನೇಹಿತರೆ ಲಕ್ಷ್ಮಕ್ಕ ಪದೇ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಅಂತ ಹೇಳ್ಬೇಡ್ರಿ, ನೋಡಾಕ ಬೇಜಾರಾಗ್ತದೆ ಅಂತ ಕಮೆಂಟ್ ಮಾಡಿದ್ರಿ. ಆದ್ರೆ ಏನ್ ಮಾಡೋದು ಸ್ನೇಹಿತರೆ, ಪದೇ ಹೇಳದೇ ಇದ್ರೆ ಲೈಕು ಮಾಡಲ್ಲ, ಶೇರು ಮಾಡಲ್ರಿ. ಹೊಸದಾಗಿ ಬಹಳಷ್ಟು ಜನ ನೋಡಾಕತ್ತೀರಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಿಲ್ಲ. ಒಂದು ವಿಡಿಯೋಕ 200 ಲೈಕು ಕೂಡ ಇರೋದಿಲ್ಲ. ಅದಕ್ಕೆ ಸ್ನೇಹಿತರೆ ದಯಮಾಡಿ ನೀವು ಲೈಕ್ ಮಾಡಿದ್ರೆ ನಾನು ಹೇಳೋ ಪ್ರಸಂಗನೇ ಬರೋದಿಲ್ಲ. ವಿಡಿಯೋ ನೋಡಿಂದ ಲೈಕ್ ಮಾಡ್ರಿ, ಜೊತೆಗೆ ಶೇರ್ ಮಾಡ್ರಿ. ಹೊಸದಾಗಿ ನೋಡುವಂತರಲ್ಲಿ ಮತ್ತೊಮ್ಮೆ ವಿನಂತಿಯಿಂದ ಕೇಳ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಈ ಹಳಿಕೆಡ್ಡಿ ಚಾನೆಲ್ ಅನ್ನ. ವಿಡಿಯೋ ನೋಡಿಂದ ನಿಮ್ಮ ಅನಿಸಿಕೆ ಏನೇ ಇರಲಿ ದಯಮಾಡಿ ನನ್ನ ಜೊತೆ ಹಂಚ್ಕೋರಿ. ನೀವ್ ಹಂಗ್ ಮಾಡೋದ್ರಿಂದ ನನಗೆ ಕಥೆನ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಹೆಲ್ಪ್ ಆಕೈತಿ. ದಯಮಾಡಿ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ. ಇವತ್ತಿನ ವಿಡಿಯೋಕ ಸ್ನೇಹಿತರೆ ಒಂದು 500 ಆದ್ರೂ ಲೈಕ್ ಬರ್ಲಿ ಅಂತ ನಂದೊಂದು ಪುಟ್ಟ ಆಸೆ
ಇಟ್ಕೊಂಡೇನಿ. ದಯಮಾಡಿ ಸ್ನೇಹಿತರೆ ನನ್ನ ಆಸೆನ ನಿರಾಸೆ ಮಾಡಬೇಡ್ರಿ. ವಿಡಿಯೋ ನೋಡುವಂತರು ಪ್ರತಿಯೊಬ್ರು ಕೂಡ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಹಂಗ ಮೇಘಾ ಅನ್ನೋರು ಕಮೆಂಟ್ ಮಾಡಿದ್ರೆ, ಮೇಘಾ ಅವರ ಮಗನಾದ ದೇವಾಂಶ್ ಪುಟ್ಟಂದು ಇವತ್ತ 1ನೇ ವರ್ಷದ ಹುಟ್ಟಿದಬ್ಬ ಐತ್ರಿ. ದೇವಾಂಶ್ ಪುಟ್ಟ, ನಿನಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ಮೇಘಾ ಅವರ ನಿಮ್ಮ ಮಗನ ಹೆಸರು ನನಗೆ ಬಹಳ ಇಷ್ಟ ಆತ್ರಿ, ಬಹಳ ಚಂದ ಐತಿ. ಆ ದೇವರು ಅವರಿಗೆ ಆಶು ಆರೋಗ್ಯವನ್ನ ದಯಪಾಲಿಸಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಹಂಗ ಬಹಳಷ್ಟು ಜನ ಕಮೆಂಟ್ ಮಾಡಿರಿ, ಸೂಪರ್ ಲಕ್ಷ್ಮಕ್ಕ, ಸೂಪರ್ ವಿಡಿಯೋ, ಸೂಪರ್ ಅಜ್ಜಿ ಅಂತ ಹೇಳಿ. ತುಂಬಾ ಖುಷಿ ಆತ್ರಿ ನೋಡಿ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನಲ್ ಮೇಲೆ ಎಂದು ಹಿಂಗ ಇರ್ಲಿ. ಪರಕ ಕೆಲಸ ಆಗಿತ್ತಾನ? ಏನ್ ಕೆಲಸ ಬಿಡ ಇವ. ಹೊಲ್ದಾಗ ಹೊರೆ ಇದ್ರ ದೌಡೋಟ ಅಡಿಗೆ ಮಾಡಿ ಹುಟ್ಟುಟ್ಲೆ ಕಟ್ಕೊಂಡು ಹೋಗ್ತೇವೆ. ಹೊಲ್ದಾಗ ಒಂದು ಹೊರೆ ಇಲ್ಲ ಏನಿಲ್ಲ, ಮಾಡಿದ್ರಾತ್ ಬಿಡು ಅಂತ ಬಿಟ್ಕೋಟ ಕುಂದಿರ್ತೇವೆ. ಅದು ಹಂಗ ಹಿಂದಕ ಉಳ್ಕೊಂತ ಹೋಗತ್ ನೋಡು. ಕರೇನವ ಪರಕ, ಹೊಲಕ್ಕೆ ಹೋಗೋ ಮುಂದ ಎಷ್ಟು ದೌಡ ದುಡುಕಿಲೆ ಮಾಡ್ತೇವೆ. ಈಗ ಹಂಗಾಕತ್ ನೋಡುವ ಎಲ್ಲರ. ಇವ ಬರ ತುಣಿಗೆ ಮನಿ ಬೆಳಕ್ ಹಾಕ್ಬೇಕ. ನಮ್ಮತ್ತಿ ದಿನಾ ತಲೆ ಹಿಡಿಸ್ಯಾಳ, ಧೂಳ ನೋಡು, ದುಮ್ಮ ನೋಡು, ಜಾಡ ನೋಡು ಅಂತೇಳಿ. ಇವ ನನಗರ ಮನ್ಯಾಗ ಕುಂತ ಮೈ ಜಡ ಹಿಡ್ದಂಗಾಗಿ ಇವ ಇವತ್ತು ಮಾಡಿದ್ರಾತ್ ಬಿಡು, ನಾ ಮಾಡಿದ್ರಾತ್ ಬಿಡು ಹಂಗ ಬಿಟ್ಕೊಂತ ಇಷ್ಟು ದಿನ ಆಗೈತಿ. ಈಗ ಇವತ್ತು ಹೇಳೇ ಕಳ್ಸ, ನಾ ಮುಂಜಾನೆ ಓಸು ಸಾಮಾನು ಕಿತ್ತು ಕೊಡು, ಬೆಳಿಗ್ಗೆ ಕೊಡ್ತೇನೆ ಕುಂತ ಉಷ್ಟು ಕುಡೆ ಸುಣ್ಣ ಹಚ್ಚಿಬಿಡು ಅಂದ. ಹೌದ್ರಿ ಮೀನಾಕ್ಷಿಂದ ಅಕ್ಕ, ನಮ್ದಕ್ಕ ಮಕ್ಕಳದ ಸಾಲಿಗ ಮುಂಜಾನೆ ಜಲ್ದಿ ಇಟ್ಬಿಟ್ಟಾರ್ರಿ. ಥಂಡಿಗ ಮತ್ತೆ ಹೇಳಕ್ ಮನ್ಸಾಗಂಗಿಲ್ಲ. ಮತ್ತೆ ಅವ್ವ ನಾಷ್ಟಾ ಕೊಡು ಅಂತಾರ. ಎದ್ದ ಮಾಡಾಕ ಮನಸ್ ಬರಂಗಿಲ್ಲ ನೋಡ್ರಿ. ಹೌದ್ ಬಿಡ್ಲೆ ಪಾತಿ, ಹುಡುಗರು ನೋಡಿದ್ರ ಮಧ್ಯಾಹ್ನ ಸಾಲ್ಯಾಗ ಇಸ್ಕಾನ್ ಊಟನ ಉಂತಾವು, ಮುಂಜಾನೆ ಒಟ್ಟು ಹೊಟ್ಟಿಗೆ ಮಾಡ್ಕೊಳಕ್ ಬರೋದಿಲ್ಲನ. ಅವು ಎಬ್ಸ ಮಟನು ಸರ್ತಿ ಬಿಡು, ಅದೇ ಅಂತ ದರಿದ್ರಿಗೇಡಿ ಅಂತಾನಿ. ಯವ್ವ ನಮ್ಮ 7 ಗಂಟೆ ಅಂದ್ರೆ ನಾಷ್ಟಾ ಬೇಕು ನೋಡು. ನನ್ನ ಗಂಡಂದು 7:15 ಬರ್ತೈತಿ ಬಸ್. 7ಕ್ಕೆ ನಾಷ್ಟಾ ಕೊಡ್ತಾನಿ, ತಿಂದವನ ಹೊಕ್ಕನ. ಅವು ಹುಡ್ರು ದೌಡ್ ಎದ್ದಿರ್ತಾವಲ್ಲ, ಅವ್ರ ಅಪ್ಪನ್ ಕೂಡ ನಿಂತು ಬಿಡ್ತಾವ. ಯವ್ವ ನಮಗೂ ಏನ್ರ ತಿನ್ನಕ್ ಕೊಡು ಅಂತೇಳಿ. ಯವ್ವ ಮುಂಜಾನೆದ್ದು ತಂಡಿಗೆ ವಾರೇನಾರ ಸಾಗಂಗಿಲ್ಲ ಏನಿಲ್ಲ, ಅದ್ರ ಬೇರೆ ಹೇಳಂಗಾಗಂಗಿಲ್ಲ. ಅದ್ರಾಗ 7ಕ್ಕೆ ನಾಷ್ಟಾ ಅಂದ ಕೂಡಲೇ ತಲೆ ಚಿಟ್ಟು ಹಿಡಿತೈತವ. ಈ ಚಳಗಾಲದಾಗ ಹಂಗ ನೋಡುವ, ಎಲ್ಲರ ಬರೇ ಬೆಚ್ಚಗ ಆಶೆ ಹೊತ್ಕೊಂಡು ಮಕ್ಕೋಬೇಕು ಅನಸ್ತತ್ ನೋಡು. ಆಗ್ಲೇ ಬಂದಾರ ನೋಡು ಗಿಲ್ ಗಂಟ್ಯಾರ. ಅಕ್ಕಿ ಮನೆ ಅಂದ ಏನ್ ಸುದ್ದಿ, ಈಕಿ ಮನೆ ಅಂದ ಏನ್ ಸುದ್ದಿ, ಅವ್ರ ಅತ್ತಿ ಹಂಗ ಇವ್ರ ಅತ್ತಿ ಹಂಗ ಅಕ್ಕಿನ ಆದ್ನಿ ಹಿಂಗ ಬರೇ ಇಂತದ ಗಿಲ್ಲ ಗಿಂಟಿ ಮಾಡಿ ನಮ್ಮ ಮಾಡಿಬಿಟ್ಟಾರ. ಇಂತರ ಕೂಟ ಕೂಡಿ ಮತ್ತಟ್ಟು ಕತ್ತಿ ಮಸೆ ಕುಂತ ಆಡ ನನ್ನ ತಲೆ ಮ್ಯಾಗ. ಏನ ಅಡಿಗೆ ಪಡಿಗೆ ಮಾಡಿ ಬಂದಿರ ಏನ ಹಿಂದಗಡೆ ಮಾಡಿದ್ರಾತ್ ಬಿಡು ಅಂತ ಹೇಳಿ ನನ್ನ ಸಸಿ ಬಂದು ಮಾತು ಹೇಳ್ತಾಳ. ಹಂಗ ಬರೇ ಮಾತ ಮಾಡಕತ್ತೀರಿ. ಬಂತ ನೋಡುವ ಇದು ಮುದ್ಗಳ್ಳಿ ಮಗಳ ಮನೆಗೆ ಹೋಗಿತ್ತಂತ, ಹಾಳಾಗಿ ಎತ್ತಾಗ ಹೋಗಾರ್ದ ರೇಣಿ ಹೇಳಿ ಪುರಟಿಗೆ ಗೆಳಕಿ ನನ್ನ ಕೈಯಾಗ ಆಗ್ಬೇಕಾಗಿತ್ತಿಕ್ಕಿನ್ನ ಊರ್ ಹೊಂಟಿಟ್ಲೆ ಓಡ್ಸೇ ಬಿಡ್ತಿದ್ನಿ ಬಿಡು. ನಿನ್ನ ಕೈಯಾಗ ಎಲ್ಲಿ ಓಡಿ ಹೋಗಿದ್ರೆ ಯವ್ವ ಉಪವಾಸ ಇದ್ದ ಸೀದಾ ಸುಯ್ ತಪಕ್ಕಿದ್ರ. ಬರೀ ಈ ಬುಡ್ಡಿ ಸ್ವಲ್ಪ ಕುಂತ ಮಾತಾಡಕ್ ಬಿಡಂಗಿಲ್ಲ ಏನಿಲ್ಲ. ಬರೇ ಸಸಿಗೂ ಬೈತಾರ, ಮತ್ತ ನಮ್ದ ಕಬಿ ಹಾಸಿ ಏನ್ರ ಅಂದ ಕಳಿಸ್ತಾರ ನೋಡ್ರಿ ಬುಡ್ಡಿ. ಯಾಕ ಎಲ್ಲಾರು ಬಾಯಾಗ ಕಡ ಬಿಟ್ಕೊಂಡಿರನ ಸುಡ್ಸುಡವ ಮಾತಾಡಲ್ಲ. ಯಾಕ ನಮ್ಗಿಲ್ಲ ಗಿಂಟಿ ಒಬ್ಬೇಕಿ ಕೂಡಿಲ್ಲ. ನಮ್ಗೇನ್ ಗೊತ್ತಬೇ ನಿನ್ನ ಸಸಿ ಉಸಾಬರಿ. ನಾವು ನಮ್ ಲಕ್ಷ್ಮಕ್ಕಂದು ಶಾಂತಮ್ಮಂದು ಬಾಗ್ಲ ಕಾಯ ಕುಂತೇವಿ. ಅಯ್ಯಯ್ಯಯ್ಯ ಹೌದು ಬಿಡು, ಬಾರಿ ಖಜಾನಿ ಉಗದಾರ ಅವ್ರಿಬ್ರು ಅತ್ತಿ ಸಸಿ. ಓದಕ್ಕ ಅವ್ರ ಬಾಗ್ಲ ಕಾಯ್ತೀರಿ. ಅಯ್ಯ ಬೆಂಡ್ಲಾರ ಅಷ್ಟಕ್ಕೂ ಅವ್ರ ಮನೆ ಹೊಳ್ಳಿ ನೋಡೋರು ಯಾರು ಇಲ್ಲ ಅಂತ ತಿಳ್ಕೊರಿ. ಅದೆಲ್ಲ ಉಸಾಬರಿ ನಮ್ಗೆ ಗೊತ್ತಿಲ್ಲ. ನಮಗೆ ಹೇಳ ಶಾಂತಮ್ಮ ಅಷ್ಟು ಕೆಲಸ ಮಾಡ್ತೇವಿ. ಶಾಂತಮ್ಮ ಹೊಡಿಬಿಟ್ಟಿ 12 ತಾಸು ನನ್ನ ಕೂಟ ಎಂದ ಬಂತು ಬಾಳೆ ಮಾಡಕ. ಒಂದಲಿಂದನು ಬರೇ ಯಾವ ಪಂತು ಇದ್ರಾಗ ಬಂದ್ಲ. ಏನ ಮೊಮ್ಮಗ ದೊಡ್ಡ ನೌಕರಿ ಹತ್ತೈತಿ, ಪುನಾಕ ಬಾಂಬೆಕ್ಕ ಕರ್ಕೊಂಡು ಹೋಗ್ತಾನಂತ ನಾಟಕ ಮಾಡ್ಕೋತ ಹೋಗ್ಯಾಳ. ಆಕಿಗೇನ್ ಗುರ್ತು, ಮುದಿಮೂಳಿಗೆ ಹಂಪಿಗೆ ಹೋಗೋಕ್ಕಿಂತ ತನ್ನ ಕೊಂಪ್ಯಾಗ ಇರ್ಬೇಕನ್ನೋದು. ಮೀನಾಕ್ಷಿ ಯಾಡು ಆಜು ಬಾಜು ಮನೆಯಾಗ ಇರ್ತಾವ ಮುದುಕ್ಯಾರ, ಬರೇ ಯಾವ ಮಾಡ್ಕೊಂತ ಬಂದು ನೋಡುವ. ಓಕಿನೂ ಸೋಲಂಗಿಲ್ಲ ಈಕಿನೂ ಸೋಲಂಗಿಲ್ಲ. ಒಂದ ಅಂಗಳದಾಗ ಮುಂಜಾನೆದ್ದು ಹಾಮಕ ನೋಡ್ತಾವ. ಏನ್ ಯಾವ ಮಾಡಿ ಏನ್ ಸಾಧ್ಯವ ಏನ. ಯವ್ವ ಬರಕ ಯಾಕಾಗೋದಕ್ ಬಿಡು, ಇಲ್ಲೇ ನಿಂತೈತಿ ಮುದುಕಿ. ಮತ್ತ ಸುಳ ಕೊಟ ಹಸ್ತತೆ ನೀನ. ಇದ್ರ ಬಾಯಿಗೆ ಯಾರು ಹತ್ಯಾರ ಯವ್ವ ಬರೇನವ. ಒಂದಾಕರ ಜಗಳ ಗಂಟ ರೇಣಿ ಹತ್ತಿಕಿ, ಓಕೆಕ್ಕಿಂತ ದೀಡಿಂಬ ಜಾಸ್ತಿನೇ ಇರ್ತಾಳ. ಅರೇ ಜಾನಿದು ಪಾರಂದು ಅಕ್ಕ ಸುಮ್ಕ ಕುಂದರಿ, ಅರ್ಧ ಕೂಡ ಮಾತಾಡಿಲ್ಲ ಅಂದ್ರ ಒಳಗ್ ಹೋಗಿ ಕುಂದರ್ತಾರ ಬುಡ್ಡಿಗ ಅಂದಂಗ. ಮಲ್ಲಮ್ಮ ಏನಾರ ಹೊಟ್ಟಿಗೆ ಹಾಕಿಯ ಏನ್ ಇನ್ನೂ ಏನು ಬೆಟ್ಟಗಿಲ್ಲ. ಎಲ್ ತರ್ತಿಲೇ ಪಾರಿ ಇತ್ತಿತ್ಲಾಗ ನನ್ನ ಸಸಿ ನಿನ್ನ ಕೂಟ ಆಡಿ ನಿನ್ನ ಹುಚ್ಚಿ ದಾಟಾಳ ಏನ. ನಿಂದ ದೌಡ್ ಮಾಡಿ ಒಲಿಗೆ ಉರಿ ಹಾಕದ ಗೊತ್ತಿಲ್ಲ. ಬರೇ ಪಿರಿ ಮಂದಿ ಮನಿ ಹಣಿಕೆ ಹಾಕಿದ್ದ ಇಷ್ಟ ಹೊತ್ತಾಗೈತಿ. ಒಂದೇನಾರ ಮಾಡ್ಯಾಳ ಏನ ಬಿಟ್ಟಾಳ ಯಾರಿಗ್ ಗೊತ್ತ. ಈ ಬುಡ್ಡಿದ ಪಾರಂದೊಕ್ಕಂದ ಬ್ಯಾಂಡ್ ಬಾಜಾ ಬಾರ್ಸಕ್ ಕುಂತಾರ. ಪಾತಿ ಒಂದಂಗ ಇವತ್ತ ನಿಮ್ಮ ತಿನ್ನ ನಳಕ್ಕ ನೀರಿ ಕಳ್ಸಿಯಲ್ಲ ಮಾನ್ಗೇಡಿ. ವಯಸ್ಸು ಒಳ್ಳೆ ಬರೋದಿಲ್ಲ. ಹೊರೆದಕ್ಕಾಗಿ ಏನ್ ಹಾಡಿ ನೀರ್ ತರಕ ಮಲ್ಲೊಂದು ಅಮ್ಮ ನಮ್ದಕ್ಕ ನೀರ್ ತರಕ ಅವ್ರದಕ್ಕ ಹೇಳಿಲ್ಲ ರೀ. ಅವ್ರದಕ್ಕ ತರೋಕ್ಕಿಂತ ಮುಂಚೆ ನಿಮ್ದಕ್ಕ ತರಬೇಕಿಲ್ಲ ರೀ. ಅಬ್ಬ ನಾನು ಬಿಟ್ಟು ಪಾತಿದ್ ಬಾರ್ಸಾಕತ್ಲ. ಏನ್ ಮಾಡ್ಬೇಕಯ್ಯವ್ವ ಈಗಿನ ಸತ್ಯಾರಿಗೆ ಬೇ ಓದ್ತಿ ಅನ್ನೋದು ಒಂದೀಟು ಭಯ ಭಕ್ತಿ ಏನೇನು ಉಳಿದಿಲ್ ತೆಗಿ. ಅದಕ್ಕ ಮತ್ತೆ ಈಗಿನ ಸತ್ಯಾರ ಬಂದು 2 ದಿನ ಆಗಿರಂಗಿಲ್ಲ ಇನ್ನೊಂದು ಒಲಿ ಹೂಡಿ ಗಂಡನ್ ಕಟ್ಕೊಂಡು
ಎದ್ದ ಬಿಡ್ತಾರ ಅಂದಂಗ ಮೀನಾಕ್ಷಿ ನಿಮ್ಮ ಅತ್ತೆ ಹೆಂಗದಾವ ಪಾಪ ಬಾರಿ ಒಳ್ಳೆ ಚಂತಿಯಕೋ ನೋಡ ನಿಮ್ಮ ಅತ್ತಿಗೆ ಜಗ್ಗ ಮಕ್ಕಳು ಪಾಪ ಗಂಡೊಬ್ಬವ ದುಡೇವ ಆಗಿನ ಕಾಲಕ್ಕ 8 ರೂಪಾಯಿ ಪಗಾರ ಬೇ ಅವಂಗ ಅಷ್ಟು ಪಗಾರದಾಗ ಅಂತ ಸಂಸಾರ ವೈತಿದ್ ನೋಡಕಿ ಒಬ್ಬರ ಮನ್ಯಾಗ ಒಂದು ಕಡ್ಡಿ ಪಿಟಿಗೆ ಕೇಳಾಳನ ಬಾಳೆ ಮಾಡೋದು ನಿಮ್ಮ ಅತ್ತಿ ನೋಡಿ ಕಲಿಬೇಕ ಒಬ್ರಂತಲೇ ಒಂದು ದಿನಾನು 1 ರೂಪಾಯಿ ಸಾಲ ಮಾಡ್ಲಿಲ್ಲಕಿ ತಂದೇಟ್ ಹಾಸ್ಗಿತ್ತು ಆಟ ಕಾಲ್ ಚಾಚ್ಕೊಂಡು ಹೋದ್ಲು ನೀನು ಅದೀವ ಮುಕ್ಕುಳರ ಜಂಪರ್ ಹೊಲಿತಿದಿ ಊರನರು ಏನ್ ಮಾಡಿಸ್ಕೊಂಡಿ ಯವ್ವ ಒಂದ್ ಏನ್ ಮಾಡಿದಿ ಮನ್ಯಾಗ ಚಪ್ರ ಇದ್ದಿದ್ದು ಚಪ್ರನ ಐತಿ ಒಂದಿಟ್ಟು ತಗೊಳ ಹಾಕಿಸ್ಕೊಳಕ್ ಬಂದಿಲ್ಲನ ದುಡದು ಗಂಟ ಮಾಡಿ ಏನ್ ಮಾಡ್ತಿದಿ ಅರೆ ಈಗ ಮೀನಾಕ್ಷಿ ನಕ್ಕಂದ ಬ್ಯಾಂಡ್ ಬಾಜಾ ಕುಂತಾರು ಮಲ್ಲಮ್ಮ ಮಗ ಕುಂದ್ರ ಇದ್ದಿದ್ ಹೇಳಿದ್ರ ಮಲ್ಲಮ್ಮ ಅಂತ ಕರೇನಕ್ಕ ಈ ಮುದುಕಿನ ಇಡಲ್ಲ ಇಟ್ಟ ಬಿಡುವ ಹೊಗರ ಇಲ್ಲಿದೆ ಕಿಡ್ಡಿ ಮೂಳಿ ಬೇ ಮಲ್ಲಮ್ಮ ಹಿಂಗ ಮಾತಾಡ್ಕೊಂತ ನಿಂತ ಯಾವಾಗ ಊಟ ಮಾಡಕಿ ಹೋಗು ಮೊದ್ಲ ತಂಡ ಐತಿ ಮತ್ತ ತಣ್ಣಗಾಕತಿ ಹೌದಾ ನಾ ಇದ್ರ ವಿಶ್ರಂಭಾವ ಕಲಿಯೋರ್ಗೆ ಬೆಂಡ್ಲಾರ್ಗೆ ಯವ್ವ ಅಂತೂ ಇಂತೂ ಹೋದ್ಲ ನಮ್ಮತ್ತಿ ಹೇಳಿ ನಿಮ್ಮತ್ತಿ ಈಗ ಹೋದ್ಲಲೆ ನೋಡಿದ್ನಿ ಬಿಡ ಯವ್ವ ಕಂಬದಿಂದ ನಿಂತಿದ್ನಿ ಯಾವತ್ತಾತ ಹೊಕ್ಕಾಳ ಅಂದ್ರ ಬೋರೇ ಮಾತ್ ಹಚ್ಚಿ ನಿಂತ ಬಿಟ್ಟಾಳ ಮುದುಕಿ ಚಾಳಿ ಬರಬ್ಬರಿ ಇಲ್ ತಗಿ ಹೌದ್ರಿ ಪಾರ ಏನೊಂದಕ್ಕ ಬರೇ ನಮ್ಮತ್ತಿಗ ಮೇಲ್ ಕಟ್ತಾರ ನಂದಕ್ಕ ಅಂದ್ರ ಏನ್ರ ಬೈದ ಬಿಡ್ತಾರ ಬುಡ್ಡಿಗ ಮಲ್ಲವ ಅಂದ್ರೇನು ಹೊರಕ್ ಮಲ್ಲವಕಿ ಬರೇ ಹರ್ಕೊಂತಾಳ ಏನ್ ಕೇಳ್ತೀರಿ ಯವ್ವ ಆಕಿ ಕೈಯಾಗ ಸಾಕಾಗೈತ್ ನೋಡ್ ನನಗ ಏಗಿ ಅಂತಂದ ಲಕ್ಷ್ಮಕ್ಕ 2 ಸರಿ ಫೋನ್ ಹಚ್ಚಾಳ ಲಕ್ಷ್ಮಕ್ ಫೋನ್ ಹಚ್ಚಿದ್ಲ ಅಯ್ಯರೇನಕ್ಕ ಎದಕ್ ಹಚ್ಚಿದ್ಲ ನೋಡ ಒಂದಿಟ್ ಹಚ್ಚಿ ಮಾತಾಡೋಣ ಪಾಪ ಲಕ್ಷ್ಮೀದ ಅಕ್ಕಾಗ ನೋಡ್ರಿ ನಮ್ದೆಲ್ಲಾದು ನೆನಪ್ ಬಂದಿರ್ಬೇಕು ಫೋನ್ ಮಾಡಾಕ್ ಕುಂತಾರ ಸ್ವಲ್ಪ ಮತ್ತ ಫೋನ್ ಹಚ್ಚಿ ಕೇಳ್ರಿ ಮತ್ತ ಅಕ್ಕ ಯಾವತ್ತಾತ ನಮ್ಮತ್ತಿ ಯಾವಾಗ ಹೊಕ್ಕಾಳ ಅಂತ ಕಾಯ್ಕೊಂತ ಕುಂತಿದ್ ನೋಡು ಒಳಗ್ ಹೋಗ್ಯಾಳ ಇನ್ನು 4 ರೊಟ್ಟಿ ತಿನ್ನ ಮಟ 4 ತಾಸ ಆಕತಿ ಆಕಿ ಬರ ಮಟ ಫೋನ್ಯಾಗ ಮಾತಾಡೋನು ತಗೋರಿನಿ ಹಚ್ಚ ಫೋನ್